ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿನ್ನ, ಇವತ್ತು ಆಫೀಸ್ ಪೂಜೆ ಅಂತೂ ಸೂಪರ್ ಆಗಿತ್ತು, ಸಖತ್ ಗ್ರ್ಯಾಂಡ್ ಆಗಿತ್ತು ಕಡೆ. ಅಷ್ಟೊಂದು ಗ್ರ್ಯಾಂಡ್ ಆಗಿತ್ತಾ? ಗ್ರ್ಯಾಂಡ್ ಇನ್ ದ ಸೆನ್ಸ್ ನಾನು ಈ ಡೆಕೋರೇಷನ್ ವಿಜುವಲ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಗೆಳೆಯ ಸೂಟ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ರೆ ನನಗೆ ಅವ್ರ ಹಳೆ ಲೆಗಸಿ ನೆನಪಾಗೋಯ್ತು ಕಣೆ. ಆ ವಿಜೃಂಭಣೆ, ಆ ಲೆಗಸಿ ನಿಜಲು ಕಣ್ತುಂಬಂತು ಕಣೆ. ನೀನು ಹೇಳೋದೆಲ್ಲ ಕೇಳ್ತಿದ್ರೆ ನಾನು ಅಲ್ಲಿದ್ನೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಹಂಗೆ ಹೇಳ್ತಿದ್ಯಾ? ಹ್ಞೂ ಚಿನ್ನ, ವಿಷಯ ಆಗಿದೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಚಿನ್ನ, ಇನ್ನೊಂದು ಪ್ಲೆಸೆಂಟ್ ಸರ್ಪ್ರೈಸ್ ಏನ್ ಗೊತ್ತಾ? ಏನ್ ಸರ್ಪ್ರೈಸ್? ಗೆಳೆಯ ನನ್ನ ಅವನ ಕಂಪನಿಗೆ ಪಾರ್ಟ್ನರ್ ಆಗಿ ತಗೊಂಡಿದ್ದಾನೆ. ಇನ್ಮೇಲೆ ನಾನು ಆ ಕಂಪನಿಗೆ ಕೋ ಓನರ್. ನಿಜ ಹೇಳ್ತಿದ್ಯಾ? ಹ್ಞೂ ಚಿನ್ನ, ನಾನು ಯಾಕೆ ಸುಳ್ಳು ಹೇಳಿ? ಆನಂದ್, ಇದು ತುಂಬಾನೇ ದೊಡ್ಡ ವಿಷಯ ಆನಂದ್. ಗೌತಮ್ ಎಂತ ಒಳ್ಳೆ ಫ್ರೆಂಡ್ ನೋಡು. ತುಂಬಾ ದೊಡ್ಡ ಮನಸ್ಸಿದೆ ಅವನಿಗೆ. ತಾನು ಬೆಳೆದು ತನ್ನ ಜೊತೆ ನಡೆದವನು ಬೆಳೆಸೋ ಗುಣ ಇದೆಯಲ್ಲ, ಅದು ತುಂಬಾ ರೇರ್. ಹೋ ಚಿನ್ನ, ನಮ್ಮ ಸ್ನೇಹನೇ ಆ ಥರ. ಕೆಲವರು ಈ ಸ್ನೇಹ ಅಂದರೆ ಬರೀ ಕುಡಿಯೋದು, ತಿನ್ನೋದು, ಮಜಾ ಮಾಡೋದು ಅನ್ಕೋತಾರೆ. ಆದರೆ ನಿಜವಾದ ಸ್ನೇಹ ಅದೆಲ್ಲವನ್ನು ಮೀರಿದ್ದು. ಕೆಳಗೆ ಬಿದ್ದಾಗ ಮೇಲೆತ್ತಬೇಕು, ಮೇಲೆದ್ದಾಗ ಪಕ್ಕದಲ್ಲಿ ನಿಂತು ಪ್ರಪಂಚಕ್ಕೆ ಉತ್ತರ ಕೊಡಬೇಕು. ಆ ವಿಷಯದಲ್ಲಿ ನಾನು ಗೆಳೆಯ ಇಬ್ಬರು ತುಂಬಾ ಲಕ್ಕಿ. ನಿಜ. ಇಡೀ ಬಿಸ್ನೆಸ್ ಪ್ರಪಂಚ ಇವನ ಬಗ್ಗೆನೇ ಮಾತಾಡ್ಕೋತಾ ಇದೆ ಚಿನ್ನ. ಎಲ್ಲ ಕಡೆ ಒಂದೇ ಚರ್ಚೆ, ಗೌತಮ್ ದಿವಾನ್ ಇಸ್ ಬ್ಯಾಕ್ ಅಂತ. ಎಲ್ರಿಗೂ ಒಂದೇ ಕುತೂಹಲ, ಏನು ಗೊತ್ತಾ? ಈ ಬಿಸ್ನೆಸ್ ದೈತ್ಯ ಮುಂದಕ್ಕೆ ಏನು ಮಾಡ್ತಾನೆ ಅಂತ. ಯಾಕೆ ಡಲ್ ಆಗ್ಬಿಟ್ಟೆ? ನಾನು ಹೇಳೋದನ್ನ ಕೇಳಿ ನಿನಗೆ ಡಬಲ್ ಖುಷಿ ಆಗ್ಬೇಕಲ್ಲ. ಅದು ಇವತ್ತು ನಾನು ಅಲ್ಲಿರ್ಲಿಲ್ವಲ್ಲ, ಆ ಕ್ಷಣನೆಲ್ಲ ನಾನು ಕಣ್ ತುಂಬ್ಕೊಳಕ್ ಆಗ್ಲಿಲ್ವಲ್ಲ, ಎಲ್ಲದನ್ನು ಮಿಸ್ ಮಾಡ್ಕೊಂಡೆ ಅಂತ ಫೀಲ್ ಆಗ್ತಿದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಆಫೀಸೇನೆಲ್ಲಾದ್ರೂ ಹೋಗ್ಬಿಡುತ್ತಾ? ಅದು ಅಲ್ಲೇ ಇರುತ್ತೆ. ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ನಿಜವಾಗ್ಲೂ ಕರ್ಕೊಂಡು ಹೋಗ್ಬೇಕು? ಕೇಳ್ತೀರ ಚಿನ್ನ, ನೀನು ಕೇಳಲಿಲ್ಲ ಅಂದ್ರೂ ನಿನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ನನ್ನ ಯಶಸ್ಸನ್ನ, ನನ್ನ ಗೆಳೆಯನ ಯಶಸ್ಸನ್ನ ಫಸ್ಟ್ ನೋಡ್ಬೇಕಾಗಿರೋದೆ ನೀನು. ಇರು, ಇದೇ ಖುಷಿಗೆ ನೀನು ಸ್ವೀಟ್ ತಿನ್ಬೇಕು. ಥ್ಯಾಂಕ್ ಯು. ಅಕ್ರೆ, ಮಲ್ಲಿ ಇಲ್ಲಿದ್ದೀನಿ. ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತು. ಹೌದಾ? ಯಾವಾಗ? 5th-ಗೆ. 5th-ಗೆ? ಅಯ್ಯೋ ದೇವ್ರೆ, ಇದೇನಿದು ಇಷ್ಟು ಬೇಗ? ಏನ್ ಮಲ್ಲಿ ಇದು? ನೀನ್ ಪ್ರಿಪೇರ್ ಮಾಡ್ಕೊಂಡಿದ್ಯಾ? ನೀನೆಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ಯಾ? 3 ಹೊತ್ತು ಟಿವಿ ಫೋನು ಅಂತಿರ್ತೀಯ. ಮಲ್ಲಿ ನೋಡು, ಇಲ್ಲಿವರೆಗೂ ಆಟ ಆಡಿದ್ ಸಾಕು. ಇನ್ಮೇಲೆ ನೀನ್ 24 ಗಂಟೆನ ಓದ್ಕೋಬೇಕು. 24 ಗಂಟೆನಾ? ಇದೇನಿದು 24 ಗಂಟೆನಾ ಅಂತ ಕೇಳ್ತಿದ್ಯಾ? ದಿನದಲ್ಲಿ 30 ಗಂಟೆ ಇದ್ರೆ ನೀನ್ 30 ಗಂಟೆನ ಓದ್ಕೋಬೇಕು. ನಿಂಗೇನು ಅರ್ಥಲ್ಲ, ನೀನ್ ಸುಮ್ನಿರು. ಗೌತಮ್ ಅವರೇ. ಹೇಳಿ ಮೇಡಮ್. ಗೌತಮ್ ಅವರೇ, ನೋಡಿ, ಇವತ್ತಿಂದ ಇಂಟರ್ನೆಟ್ ಕಟ್ ಮಾಡಿಸ್ಬಿಡಿ ನೀವು. ಇಂಟರ್ನೆಟ್ ಕಟ್ ಮಾಡಿಸ್ಬೇಕಾ? ಇದೇನು ಇದ್ದಕ್ಕಿದ್ದಾಗೆ? ಇವಳ್ದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ಬಿಟ್ಟಿದೆ. ಇವಳಿಗೆ ಯಾವ ಡೈವರ್ಷನ್ ಇರಬಾರ್ದಲ್ವಾ, ಅದಕ್ಕೆ. ನೀನ್ ಫೋನ್ ಕೊಡು ಫಸ್ಟ್. ಫೋನ್ ಕೊಡು ಅಂದೆ ನಾನು. ನಿನ್ನ ಎಕ್ಸಾಮ್ ಮುಗಿಯೋವರೆಗೂ ನಿನ್ ಫೋನು ನನ್ನ ಹತ್ರ ಇರುತ್ತೆ. ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಬಂದ್ರೆ ಏನ್ ಮಾಡ್ಲಿ? ಏನ್ ಮಾಡೋದು ಅಂದ್ರೆ ನನಗೆ ಬಂದು ಕೇಳು. ನಿನ್ಗೆ ಏನ್ ಬೇಕು ನಾನು ಹುಡುಕ್ ಕೊಡ್ತೀನಿ. ಬಟ್ ನಿನ್ ಫೋನು ನನ್ನ ಹತ್ರ ಇರುತ್ತೆ. ನೋಡಿ, ಈ ಫೋನ್ ಡೈವರ್ಟ್ ಮಾಡೋ ಅಷ್ಟು ಇನ್ಯಾವುದು ಡೈವರ್ಟ್ ಮಾಡಲ್ಲ, ಗೊತ್ತಾ ನಿಂಗೆ? ಆದ್ರೆ ಏನಾದ್ರೆ ಅದು ಅರ್ಥ ಆಯ್ತು ಬಿಡು. ನೀನ್ ಯಾವ ಮೆಸೇಜಸ್ ನಾನು ಓದಲ್ಲ. ನಿನ್ ಎಕ್ಸಾಮ್ ಮುಗಿಯೋವರೆಗೂ ನಿನ್ ಫೋನ್ ನನ್ನ ಹತ್ರ ಸೇಫ್ ಆಗಿರುತ್ತೆ. ಅರ್ಥ ಆಯ್ತಾ? ಹಾ ಗೌತಮ್ ಅವರೇ, ಇಂಟರ್ನೆಟ್ ಕಟ್ಟು, ನಿಂದು ಫೋನು ಕಟ್ಟು, ಕೇಬಲ್ ಕಟ್ಟು. ಇನ್ಮೇಲೆ ಯಾರು ಟಿವಿನೂ ನೋಡಂಗಿಲ್ಲ. ನೀವು ಅಂದ್ರೆ ಯಾರಂದ್ರೆ ಯಾರು ಟಿವಿ ನೋಡಂಗಿಲ್ಲ ಅಷ್ಟೇ. ಏನ್ರಿ ನೀವು ಇಷ್ಟೊಂದು ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದೀರಾ? ಏನ್ ಕರ್ಫ್ಯೂ ಇರ್ತಾ ಇದ್ದೀರಾ? ಕರ್ಫ್ಯೂ ಅಷ್ಟೇ ಅಲ್ಲ, ಅಗತ್ಯ ಬಂದ್ರೆ ನಾನು ಎಮರ್ಜೆನ್ಸಿನೂ ಹಾಕ್ತೀನಿ. ಇದ್ಯಾವುದು ಸರಿ ಹೋಗಲ್ಲ. ಡಿಸಿಪ್ಲಿನ್ ಆಗಿರ್ಬೇಕು. ಒಂದು ಕೆಲಸ ಮಾಡಿ, ನೀವು ಆ ಮನೆಗೆ ಶಿಫ್ಟ್ ಆಗ್ಬಿಡಿ. ಅಲ್ಲ, ಅವಳಿಗೆ ನೋಟ್ಸ್ ರೆಫರೆನ್ಸ್ ಬೇಕು ಅಂದ್ರೆ ಅಲ್ಲಿಂದ ಇಲ್ಲೋರ್ಗು ನಡ್ಕೊಂಡ್ ಬರ್ಬೇಕಲ್ವಾ? ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅವಳು ನನ್ನ ಜೊತೆ ಇಲ್ಲೇ ಇದ್ದು ಇಲ್ಲೇ ಓದ್ಕೊಳ್ಳಿ. ಎಷ್ಟು ದೂರ ಇದ್ದೀರಿ ಅಲ್ಲಿ? ಏನ್ರಿ ಎಷ್ಟು ದೂರ ಅಂದ್ರೆ? UPSC ಎಕ್ಸಾಮ್ ಅಂದ್ರೆ ಏನ್ ನೀವಿಬ್ರು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? UPSC ಇದು PUC ಅಲ್ಲ. ಡಿಸಿಪ್ಲಿನ್ ಆಗಿದ್ರೇನೆ ರಿಸಲ್ಟ್ ಚೆನ್ನಾಗಿ ಬರೋದು. ಅದೆಲ್ಲ ಸರಿ ಭೂಮಿಕಾ, ಅವಳು ಡಿಸ್ಟಿಂಕ್ಷನ್ ಬರ್ಬೇಕು ಅಂತ ನನ್ನನ್ನು ಯಾಕೆ ಮನೆಯಿಂದ ಡಿಬಾರ್ ಮಾಡ್ತಾ ಇದ್ದೀರಾ? ಇಲ್ಲ, ನನಗೂ ಇಷ್ಟ ಇಲ್ಲ. ಬಟ್ ಏನ್ ಮಾಡೋದು, ಎಕ್ಸಾಮ್ಸ್ ಓದು ಅಂತ ಬಂದ್ರೆ ನಾನು ಸ್ಟ್ರಿಕ್ಟ್ ಅಂದ್ರೆ ತುಂಬಾನೇ ಸ್ಟ್ರಿಕ್ಟ್. ನೀವು ಹೋಗಿ. ಅಲ್ಲ ರೀ, ಅವಳಿಗೆ ಪರೀಕ್ಷೆ ಇದೆ ಅಂತ ನಾನು ಅಗ್ನಿ ಪರೀಕ್ಷೆ ಎದುರು ಸಾಕಾಯ್ತಲ್ಲ, ಇದ್ಯಾವ ನ್ಯಾಯ ಹೇಳಿ? ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಪ ಬಾಬ್ನವರು
ದಿನ ದೂರ ಇದ್ರು. ಈಗ ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಹಾಡೋ ಥರ ಆಗೋಯ್ತು. ಮಾತಾಡೋದು ನಿಲ್ಸು. ನೀವ್ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ ಕೆಲಸ ಮಾಡ್ಕೊಳ್ಳಿ, ಹೋಗಿ. ಸಾರಿ ಬಾಬ್ನವ್ರೆ, ನನ್ನ ಎಕ್ಸಾಮಿಂದ ನೀವಿಬ್ರು ದೂರ ದೂರ ಆದ್ರಿ. ಸಾರಿ. ಸುಮ್ಮನಿದ್ಬಿಡ್ರಿ, ರೇಗಿಸ್ಬೇಡ. ಹಾಡು ಹೇಳ್ಕೊಂಡು ಟೈಮ್ ಪಾಸ್ ಮಾಡೋದು, ನಮ್ಮನ್ನು ದೂರ ಮಾಡಿಬಿಟ್ಟು. ಮಕ್ಕಳ, ನಿಮಗೂ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ. ಇನ್ಮೇಲೆ ಗಲಾಟೆ ಮಾಡಂಗಿಲ್ಲ, ಗಪ್ ಚುಪ್ಪಾಗಿ ಓದ್ಕೋಬೇಕು, ಒಂಚೂರು ಮಾತಾಡಬಾರ್ದು, ಅರ್ಥ ಆಯ್ತಾ? ಚಿಕ್ಕಿಗೆ ಡಿಸ್ಟರ್ಬ್ ಆಗಬಾರ್ದು. ಡಿಸ್ಟರ್ಬ್ ಆಗೋದೇನು? ನೀವು ಅವಳ ಜೊತೆ ಮಾತಾಡಲೇಬೇಡಿ, ಅವ್ಳ ರೂಮ್ ಪಕ್ಕನೂ ಹೋಗ್ಬೇಡಿ, ಅರ್ಥ ಆಯ್ತಾ? ಓಕೆ ಅಮ್ಮ, ಓಕೆ ಮಮ್ಮಿ. ಅದೆಲ್ಲ ಓಕೆ ಹಾಕಿದ್ರೆ, ಆದ್ರೆ ನಾನು ಏನು ಹೇಳ್ದ, ನೀನು ಹೇಳಿದ್ ಸಾಕು. ಅಮ್ಮ ಬೇರೆ ಈ ಟೈಮಲ್ಲಿ. ಮಾ, ಹಲೋ, ಹಾಯ್ ಭೂಮಿ, ಹೇಗಿದ್ಯಾ? ಮಾ ನೋಡು, ನಾನು ತುಂಬ ಟೆನ್ಷನಲ್ಲಿದ್ದೀನಿ, ನಾನು ಈಗ ಮಾತಾಡೋಕ್ಕಾಗಲ್ಲ. ಒಂದು ನಿಮಿಷ ಇರು. ಏನು ಹಾಗೆ ನೋಡ್ತಿದ್ಯಾ? ನನ್ನ ನೋಡಿದ್ ಸಾಕು, ನೀನು ಹೋಗಿ ಬುಕ್ಸ್ ತೊಗೊಂಡು ಬಾ. ನೋಡು, ಈಗ 4 ಗಂಟೆ ಆಗ್ತಿದೆ. ನೀನು ಎಷ್ಟೊತ್ತಿಗೆ ಮಲಗಬೇಕು, ಯಾವಾಗ ಎದೊಳ್ಬೇಕು, ಏನು ತಿನ್ನಬೇಕು, ಏನೇನು ಮಾಡಬೇಕು ಅನ್ನೋದು ನಾನು ಟೈಮ್ ಟೇಬಲ್ ಹಾಕ್ಕೊಡ್ತೀನಿ. ಹೋಗಿ ಬುಕ್ಸ್ ತೊಗೊಂಡು ಬಾ, ಹೋಗಿ. ಎಕ್ಸಾಮ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಮಾಮ್, ಅದು ಲೇ ಭೂಮಿ, ಅದ್ಯಾಕೆ ಮಕ್ಳನ್ನ ಅಷ್ಟು ತಾಕೀತ್ ಮಾಡ್ತಾ ಇದ್ಯಾ? ಈಗೇನ್ ಟೆಸ್ಟ್ ತಾನೇ ನಡೀತಿರೋದು, ಫೈನಲ್ ಎಕ್ಸಾಮ್ ಅಲ್ವಲ್ಲ? ಈ ಮಕ್ಕಳೆಲ್ಲಮ್ಮ, ನನ್ನ ಹಿರಿ ಮಗಳೇ ಎಕ್ಸಾಮ್ ಅನೌನ್ಸ್ ಆಗಿದೆ, ಮಲ್ಲಿದು. ಅದಕ್ಕೆ ನನಗೆ ಟೆನ್ಷನ್ ಆಗೋಗ್ಬಿಟ್ಟಿದೆ. ನೋಡಮ್ಮ, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ಅವಳು ಎಕ್ಸಾಮ್ ಮುಗಿಯೋವರೆಗೂ ನಾನು ಟೆನ್ಷನಲ್ಲಿ ಇರ್ತೀನಿ. ಅವಳು ಎಕ್ಸಾಮ್ ಮುಗಿಲಿ, ನಾನೇ ನಿನಗೆ ಕಾಲ್ ಮಾಡ್ತೀನಿ, ಓಕೆನಾ? ಸರಿ ಭೂಮಿ, ನನ್ನ ಮಾತು ಬಾಯ್ 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 ಬಾಯ್. ಮಾತಿಗೆ ಮುಂಚೆ ಕಟ್ ಮಾಡ್ತಾಳೆ ರೀ. ಎಕ್ಸಾಮ್ ಮಲ್ಲಿಗಾದ್ರೂ ಟೆನ್ಷನ್ ಇವಳಿಗೆ ಅರ್ಥನೇ ಆಗಲ್ಲಪ್ಪ. ನೀನು ಮರ್ತ್ಬಿಟ್ಟಿದ್ಯಾ ಮಂದಾಕಿನಿ? ನಮ್ಮ ಭೂಮಿ UPS ಎಕ್ಸಾಮ್ ತಗೋಬೇಕು ಅಂತ ಇದ್ಲು, ಆದರೆ ಅವಳಿಗೆ ಅದನ್ನು ಮಾಡೋಕ್ಕಾಗಲಿಲ್ಲ. ಅವಳು ಮಾಡೋಕ್ಕಾಗಲಿಲ್ಲ ಅನ್ನೋದಕ್ಕಿಂತ ನಮ್ಗೆ ಆ ಶಕ್ತಿ ಇರಲಿಲ್ಲ. ಈಗ ಆ ಹುಡುಗಿ ಮಲ್ಲಿನಾದರೂ ಆ ಎಕ್ಸಾಮ್ ತಗೊಳ್ಳಿ, ಅವು ಜೀವನನಾದ್ರೂ ಚೆನ್ನಾಗಿರಲಿ ಅಂತ ಒದ್ದಾಡ್ತಾ ಇದ್ದಾಳೆ ಭೂಮಿ, ಅಷ್ಟೇ. ತಾನು ಕಂಡ ಕನಸನ್ನು ಅವಳ ಮೂಲಕ ಸಾಕಾರ ಮಾಡಬೇಕು ಅಂತ ಇದ್ದಾಳೆ. ಹೌದಲ್ರಿ, ಅದನ್ನು ಮರ್ತೇ ಬಿಟ್ಟಿದ್ದೆ ನಾನು. ಅದಕ್ಕೆ ನಮ್ಮ ಭೂಮಿ ಕೆಂಡದ ಮೇಲೆ ಕುಳ್ಳೋ ಥರ ಆಡ್ತಾ ಇದ್ದಾಳೆ. ಪಾಪ ಮಲ್ಲಿನ ಮಗಳ ಥರನೇ ನೋಡ್ತಾಳಲ್ಲ, ಅದಕ್ಕೆ ಎಷ್ಟು ಟೆನ್ಷನ್. ಜೊತೆಗೆ ಟೀಚರ್ ಬೇರೆ ಅಲ್ವಾ, ಇನ್ ಕೇಳ್ಬೇಕಾ? ಪಾಪ ಮಲ್ಲಿ ಕೋಲ್ ಇಟ್ಕೊಂಡಿರ್ತಾಳೆ ಅವಳ ಮುಂದೆ. ಅಮೃತಧಾರೆ